ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಅದು 2003ನೇ ಇಸ್ವಿ, ಅಂದರೆ ಸುಮಾರು 22 ವರ್ಷಗಳ ಹಿಂದಿನ ಕಾಲ. ನಾನು ನರಸಿಂಹರಾಜಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದ ಸಮಯ. ನಾವು ಸೆಕೆಂಡ್ PU ನಲ್ಲಿದ್ದಾಗ ಸಮಾಜಶಾಸ್ತ್ರಕ್ಕೆ ಬೇರೆ ಕಡೆಯಿಂದ ವರ್ಗಾವಣೆಯಾಗಿ ಹೊಸ ಉಪನ್ಯಾಸಕರು ಬರ್ತಾರೆ ಅನ್ನೋ ಸುದ್ದಿ ಬಂತು. ನಮಗೆಲ್ಲರಿಗೂ ಕುತೂಹಲ, ಹೊಸ ಉಪನ್ಯಾಸಕರು ಹೇಗಿರ್ತಾರೆ, ಅವ್ರ ಟೀಚಿಂಗ್ ಹೇಗಿರುತ್ತೆ ಅಂತ. ನಮ್ಗೆ ಇವತ್ತಿಗೂ ನೆನಪಿದೆ ಅವರ ಮೊಟ್ಟ ಮೊದಲ ತರಗತಿ. ಅವರು ಬಂದರು, ಪ್ರತಿಯೊಂದನ್ನು ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೈನ್ ಮಾಡೋರು. ತುಂಬ ಆಕರ್ಷಣೀಯವಾದ ಕನ್ನಡ ಪದಗಳನ್ನ ಉಪಯೋಗಿಸಿ ಪಾಠ ಮಾಡ್ತಾ ಇದ್ದಂತಹ ಕಾಲ. ಸೊ ಹೀಗೆ ಇಡೀ ತರಗತಿನಲ್ಲಿ ನಮ್ಮನ್ನು ಬೇರೆಲ್ಲ ಸಬ್ಜೆಕ್ಟ್ಗಿಂತ ಹೆಚ್ಚಾಗಿ ಹಿಡಿದಿಡುವಂತೆ, ನಮಗೆ ಇಂಟ್ರೆಸ್ಟ್ ಬರೆಸುವಂತೆ ಪಾಠ ಮಾಡಲು ಆರಂಭಿಸಿದಂಥ ಉಪನ್ಯಾಸಕರೇ ಕಮಲ್ ಬಾಬು ಸರ್. ಸೊ ಅದು ಅವತ್ತಿನ ಕಾಲಕ್ಕೆ ಒಂದು ದೊಡ್ಡ ವ್ಯವಸ್ಥೆ. ಕಾಲೇಜಿನ ಮಟ್ಟಕ್ಕೆ ಹೇಳೋದಾದರೆ ಅಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್, JOC ಈ ರೀತಿ ಹಲವಾರು ಕಾಂಬಿನೇಷನ್ನಲ್ಲಿ ವಿದ್ಯಾರ್ಥಿಗಳು ಅಲ್ಲಿಗೆ ಪ್ರವೇಶಾತಿಯನ್ನು ಪಡ್ಕೊಂಡು ಕಲಿಕೆಯನ್ನು ಮುಂದುವರಿಸ್ತಾ ಇದ್ದಂತಹ ಒಂದು ಕಾಲೇಜದು. ಸೊ ವಿದ್ಯಾರ್ಥಿಗಳ ಸಂಖ್ಯೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾಗ ಅಲ್ಲಿ ಅವ್ರಿಗೆ ಬೇಕಾಗುವಂತಹ ಎಷ್ಟೋ ಸೌಲಭ್ಯಗಳು ಇರ್ತಾ ಇರಲಿಲ್ಲ. ಅದಕ್ಕೊಂದು ಉದಾಹರಣೆ ಅಂದರೆ, ಕನ್ನಡ ತರಗತಿನಲ್ಲಿ ಈ ಎಲ್ಲ ಕಾಂಬಿನೇಷನ್ನ ವಿದ್ಯಾರ್ಥಿಗಳನ್ನ ಒಟ್ಟು ಮಾಡಿ ಒಂದೇ ಕೋಣೆಯಲ್ಲಿ ಕೂರಿಸಿ ಕನ್ನಡ ಸಬ್ಜೆಕ್ಟ್ನ ಟೀಚ್ ಮಾಡೋರು. ಸೊ ಆ ಕೊಠಡಿಯ ಗಾತ್ರ ವಿದ್ಯಾರ್ಥಿಗಳ ಸಂಖ್ಯೆಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಅಲ್ಲಿ ಭಾಳ ಇಕ್ಕಟ್ಟು ಮತ್ತೊಂದು ಆಗ್ತಾಯಿತ್ತು. ಸೊ ವಿದ್ಯಾರ್ಥಿಗಳು ಬೇಸತ್ತು ಕ್ಲಾಸ್ನಿಂದ ಹೊರಗೆ ಹೋಗ್ತಾಯಿದ್ರು. ಎಷ್ಟೋ ಸಲ ಕ್ಲಾಸ್ಗೆ ಅಟೆಂಡ್ ಆಗ್ತಾ ಇರಲಿಲ್ಲ. ಸೊ ಹಾಗೆ ಅಲ್ಲಿದ್ದಂಥ ಇತರೆ ಟೀಚಿಂಗ್ ಸ್ಟಾಫ್ಸು, ಉಪನ್ಯಾಸಕರುಗಳು ವಿದ್ಯಾರ್ಥಿಗಳನ್ನ ಬ್ಲೇಮ್ ಮಾಡೋರು, ನೋಡಿ ಸ್ಟೂಡೆಂಟ್ಸಿಗೆ ಇಂಟ್ರೆಸ್ಟ್ ಇಲ್ಲ ಕ್ಲಾಸ್ ಕೇಳೋದಕ್ಕೆ ಅಂತ. ಆದರೆ ಕಮಲ್ ಬಾಬು ಸರ್ ಒಬ್ಬರೇ ವಿದ್ಯಾರ್ಥಿಗಳ ಪರವಾಗಿ ಮಾತಾಡಿದ್ರು. ಅಂದರೆ ತರಗತಿಯೊಳಗೆ ನಾವು ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಬರೆಸುವಂಥ ವಾತಾವರಣವನ್ನು ನಿರ್ಮಾಣ ಮಾಡದೆ ಹೋದರೆ ವಿದ್ಯಾರ್ಥಿಗಳು ಸಹಜವಾಗಿ ಕ್ಲಾಸಿಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಅಂಥೇಳಿ. ಸೊ ವಿಭಿನ್ನವಾಗಿ ಅವತ್ತಿನ ಕಾಲದಲ್ಲೇ ಚಿಂತನೆ ಮಾಡಿ ವಿಭಿನ್ನವಾದ ಚಿಂತನೆಗೆ ಹೆಸರುವಾಸಿಯಾದಂಥ ಉಪನ್ಯಾಸಕರಾಗಿ ಇಡೀ ಆ ಕಾಲೇಜಿನಲ್ಲಿ ಅವ್ರು ಕಾಣಿಸ್ಕೊಂಡ್ರು. ಅವತ್ತಿನ ಕಾಲದ ವಿದ್ಯಾರ್ಥಿಗಳಿಗೆ ಏನು ಸರಿಯಾದ ಸವಲತ್ತುಗಳು ಸಿಗ್ತಾ ಇರಲಿಲ್ಲ. ಅದ್ರ ವಿರುದ್ಧ ನಿರ್ಭಯವಾಗಿ ಮಾತಾಡ್ತಾ ಇದ್ದದ್ದನ್ನು ನಾವು ಎಷ್ಟೋ ಬಾರಿ ಕಂಡಿದ್ದೀವಿ. ಸೊ ಹೀಗೆ ಅವರು ಸಬ್ಜೆಕ್ಟ್ನ ಜೊತೆಗೆ ಸೆಕೆಂಡ್ PU ಆದಮೇಲೆ ಜೀವನವನ್ನು ಹೇಗೆ ಕಟ್ಕೋಬೇಕು, ಮುಂದೆ ನೀವು ಹೇಗೆ ಬದುಕಬೇಕು ಅನ್ನೋದ್ರ ಕುರಿತಾಗಿಯೂ ಸಾಕಷ್ಟು ಟೀಚ್ ಮಾಡ್ತಾ ಹೋಗ್ತಾಯಿದ್ರು. ಸೊ ಅವರ ಟೀಚಿಂಗು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರಭಾವವನ್ನು ಬೀರಿತ್ತು ಅಂದರೆ, ನಮ್ಮಲ್ಲಿ ಸ್ವಾಭಿಮಾನದ ಹುಚ್ಚನ್ನು ಮೊದಲು ಬೆಳೆಸಿದ್ದೇ ಇಡೀ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅವರು ಅಂತ ಹೇಳ್ಬೋದು. ಸೊ ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದು, ಮೊದಲು ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ಸಾಧ್ಯ ಅಂಥೇಳಿ. ಸೊ ಹೀಗೆ ನಮ್ಮಲ್ಲಿದ್ದಂತಹ ಆ ಒಂದು ಪ್ರತಿಭೆ ಏನಿತ್ತು ಅದನ್ನು ಎನ್ಲೈಟನ್ ಮಾಡ್ತಾ ಹೋಗಿದ್ದು ಕಮಲ್ ಬಾಬು ಸರ್ ಅವರು. ಹೀಗೆ ತಿಂಗಳುಗಳು ಕಳೀತು. ಅವರು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂಥೇಳಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು. ನರಸಿಂಹರಾಜಪುರದ ಕೃಷಿ ಭವನದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ನಾವಲ್ಲಿಗೆ ಹೋದ್ವಿ. ಭಾರತೀಯ ಸಮಾಜದ ಚಿಕಿತ್ಸೆಯತ್ತ ಒಂದು ಹೆಜ್ಜೆ ಅಂತಕ್ಕಂಥ ಅವ್ರ ಪುಸ್ತಕ. ಆ ಪುಸ್ತಕವನ್ನು ಬಿಡುಗಡೆ ಮಾಡಿ ಅವ್ರು ಮಾತಾಡ್ತಾ ಹೇಳಿದ್ದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಈ ಪುಸ್ತಕದ ರಾಯಭಾರಿಗಳು ನನ್ನ ವಿದ್ಯಾರ್ಥಿಗಳೇ ಅಂತ ಹೇಳಿದ್ರು. ಸೊ ಅವತ್ತು ಕೊಂಡ್ಕೊಂಬಂದು ಇಟ್ಕೊಂಡಂತಹ ಪುಸ್ತಕವನ್ನು ಇವತ್ತು ಕೂಡ ನಾವು ಭಾಳ ಅಮೂಲ್ಯವಾದ ಗ್ರಂಥ ಅಂಥೇಳಿ ನಮ್ಮ ಜೊತೆಗೆ ಇಟ್ಕೊಂಡಿದ್ದೀವಿ. ಆ ಪುಸ್ತಕವನ್ನು ತೆರೆದು ನೋಡಿದಾಗೆಲ್ಲ ಅವರ ಟೀಚಿಂಗು ನಮಗೆ ಮತ್ತೊಮ್ಮೆ ನೆನಪಾಗುತ್ತೆ ಸ್ನೇಹಿತರೆ. ಸೊ ಕ್ಲಾಸಸ್ನಲ್ಲಿ ಅವರು ಟೀಚ್ ಮಾಡ್ತಾನೆ ಸಾಗಿದ್ರು. ಸೊ ಅವ್ರ ಮೇಲೆ P. ಲಂಕೇಶ್ ಅವರ ಪ್ರಭಾವ ಭಾಳ ದೊಡ್ಡ ಮಟ್ಟಕ್ಕಿತ್ತು ಅಂಥೇಳಿ ಯಾವಾಗಲೂ ಹೇಳ್ಕೊಳ್ಳೋರು. ನಾನು ಲಂಕೇಶ್ ಪತ್ರಿಕೆಯನ್ನು ಓದ್ತಾ ಇದ್ದೆ ಅಂಥೇಳಿ ಲಂಕೇಶ್ ಪತ್ರಿಕೆ ವಿಚಾರಗಳನ್ನ ನಮ್ಮ ಮುಂದೆ ಯಾವಾಗಲೂ ಹಂಚ್ಕೊಳ್ಳೋರು. ಸೊ ಹೀಗೆ ಹಲವಾರು ವಿಚಾರಗಳನ್ನ ಹೇಳ್ತಾ ಮುಂದುವರಿತಾ ಹೋದರು. ಅವ್ರು ಹೇಳಿದಂಥ ವಿಚಾರ ಯಾವತ್ತೂ ಮರೆಯೋಕ್ಕಾಗದಿದ್ದು ಇನ್ನೊಂದು ಕೂಡ ನಾನು ಹಂಚ್ಕೊಳ್ಬೇಕು ಅಂತ ಅನಿಸುತ್ತೆ. ಅವರು ಪ್ರೈಮರಿ ಸ್ಕೂಲ್ ಓದ್ತಾ ಇದ್ದಂಥ ಶಾಲೆಯಲ್ಲಿ ಅವರ ಶಿಕ್ಷಕರೊಬ್ಬರಿಗೆ ಧ್ವನಿಪೆಟ್ಟಿಗೆ ಸಮಸ್ಯೆಯಾಗಿ ಅದರಿಂದ ಸಾಕಷ್ಟು ಕಷ್ಟ ಅನುಭವಿಸ್ತಾರೆ ಅವರು.
ಸೊ ಇವರು ಹೇಳ್ತಾರೆ, ನೋಡಿ ಟೀಚ್ ಮಾಡಿ ಅವ್ರ ಧ್ವನಿಪೆಟ್ಟಿಗೆಗೆ ಸಮಸ್ಯೆ ಆಯಿತು. ನಾನು ಕೂಡ ನನ್ನ ವೃತ್ತಿಯನ್ನು ಎಷ್ಟು ಪ್ರೀತಿಸ್ತೀನಿ ಅಂದರೆ, ಮುಂದೊಂದು ದಿನ ನನ್ನ ಧ್ವನಿಪೆಟ್ಟಿಗೆ ಕೂಡ ಟೀಚಿಂಗ್ನಿಂದ ಸವಿಬೇಕು, ಟೀಚಿಂಗ್ನಿಂದ ತೊಂದರೆಗೀಡಾಗಬೇಕು, ಆವಾಗ ನನ್ನ ವೃತ್ತಿ, ನನ್ನ ಟೀಚಿಂಗ್ ಸಾರ್ಥಕ ಆಯಿತು ಅನ್ನೋ ಭಾವನೆ ಬರುತ್ತೆ ನನಗೆ ಅಂತ. ಇಷ್ಟರ ಮಟ್ಟಿಗೆ ತಮ್ಮ ವೃತ್ತಿಯನ್ನು ಪ್ರೀತಿಸ್ತಾ ಇದ್ದಂಥ ವ್ಯಕ್ತಿ. ಅವರು ನಮಗೆ ಅದನ್ನೇ ಹೇಳ್ಕೊಡೋರು, ನೀವು ಯಾವುದೇ ಕೆಲಸಕ್ಕೆ ಸೇರಿ ಆ ವೃತ್ತಿಯನ್ನು ನೀವು ಎಷ್ಟು ಪ್ರೀತಿಸ್ತೀರೋ ಅಷ್ಟರ ಮಟ್ಟಿಗೆ ಅದರಲ್ಲಿ ಮೇಲ್ ಬರೋಕ್ಕೆ ಸಾಧ್ಯ ಅಂಥೇಳಿ. ಸೊ ಹೀಗೆ ಹಲವಾರು ವಿಚಾರಗಳ ಕುರಿತು ಅವರ ಟೀಚಿಂಗು ನಮ್ಮ ಮೇಲೆ ಇವತ್ತಿಗೂ ದೊಡ್ಡ ಮಟ್ಟದ ಪ್ರಭಾವವನ್ನು ಉಂಟು ಮಾಡ್ತಾ ಇದೆ. ಆ ಕಾಲೇಜಿನಲ್ಲಿ ನಮಗೆ ಪ್ರಪ್ರಥಮ ಬಾರಿಗೆ ನಮ್ಮ ಬ್ಯಾಚ್ಗೆ ನಾವು ಸೆಕೆಂಡ್ PU ಮುಗಿದು ಹೋಗ್ಬೇಕಾದ್ರೆ ಒಂದು ಸೆಂಡ್ ಆಫ್ ಇವೆಂಟ್ ಅಂತೇಳಿ ಹಮ್ಮಿಕೊಂಡ್ರು. ಸೊ ಅಲ್ಲಿವರೆಗೆ ಆ ಕಾಲೇಜಿನಲ್ಲಿ ಯಾವತ್ತೂ ಕೂಡ ಒಂದು ಸೆಂಡ್ ಆಫ್ ಇವೆಂಟ್ ನಡೆದಿದ್ದಿಲ್ಲ. ಅಂದರೆ ದೊಡ್ಡ ವ್ಯವಸ್ಥೆ. ಸೆಕೆಂಡ್ PU ಮುಗಿದು ವಿದ್ಯಾರ್ಥಿಗಳು ಹೊರ ಹೋದರೆ ಕೂಡ ಅಲ್ಲಿನ ಉಪನ್ಯಾಸಕರಿಗೆ 2 ವರ್ಷ ಟೀಚ್ ಮಾಡಿದವರಿಗೆ ವಿದ್ಯಾರ್ಥಿಗಳ ಹೆಸರು ಹೇಳಿ ಕರೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದರೆ ದೊಡ್ಡ ಸಂಖ್ಯೆ ವಿದ್ಯಾರ್ಥಿಗಳು, ಅಲ್ಲಿ ವಿದ್ಯಾರ್ಥಿ ಮತ್ತು ಉಪನ್ಯಾಸಕರ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಇರ್ತಾ ಇರಲಿಲ್ಲ. ಸೊ ಇವರು ವಿದ್ಯಾರ್ಥಿ ಮತ್ತು ಉಪನ್ಯಾಸಕರ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಬರೋದಕ್ಕೆ ಸಾಕಷ್ಟು ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾ ಇದ್ರು. ಆ ಸೆಂಡ್ ಆಫ್ ಪಾರ್ಟಿನ ನಾವು ಇವತ್ತಿಗೂ ನೆನಪಿಸ್ಕೊಳ್ತೀವಿ. ಅದಾದ ನಂತರ ನಮ್ಮ PU ಅವಧಿಯಲ್ಲಿ ನಡೆದಂತಹ NSS ಕ್ಯಾಂಪು, ಅದನ್ನು ಸಾಕಷ್ಟು ಆ್ಯಕ್ಟಿವ್ ಮಾಡಿದ್ದು ಕಮಲ್ ಬಾಬಾ ಸರ್. ಹೀಗೆ ಅವರ ನೆನಪುಗಳು ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿದೆ. ಮುಂದೆ ನೋಡ್ತಾ ಹೋಗೋದಾದರೆ, ಅವರು ವ್ಯವಸ್ಥೆಯಲ್ಲಿದ್ದಂಥ ದೋಷಗಳು, ಕಾಲೇಜಿನಲ್ಲಾಗಲಿ ಹೊರಗಡೆ ಆಗಲಿ ಇದ್ದಂಥ ದೋಷಗಳನ್ನ ಎತ್ತಿ ತೋರಿಸೋದಕ್ಕೆ, ಮುಕ್ತವಾಗಿ ಮಾತಾಡೋದಕ್ಕೆ ಯಾವತ್ತೂ ಹಿಂಜರಿತಾ ಇರಲಿಲ್ಲ. ಹೀಗೆ ವ್ಯವಸ್ಥೆಯಲ್ಲಿದ್ದಂಥ ಲೋಪದೋಷಗಳನ್ನ ತೋರಿಸುವಂಥವ್ರಿಗೆ ವ್ಯವಸ್ಥೆಯನ್ನು ಅಪ್ಪಿಕೊಂಡು ಬದುಕ್ತಾ ಇರ್ತಕ್ಕಂಥ ಜನ ಏನಿದ್ದಾರೆ, ಅವರು ಸಹಜವಾಗಿ ಇವ್ರನ್ನ ವಿರೋಧಿಸ್ತಾರೆ. ಸೊ ಹೀಗೆ ಅವರ ವೃತ್ತಿ ಜೀವನದಲ್ಲಿ ಸುಮಾರು 36 ವರ್ಷದ ಅವರ ಆ ವೃತ್ತಿ ಜೀವನ, ಅದರಲ್ಲಿ ಸಾಕಷ್ಟು ದಟ್ಟವಾದ ಅನುಭವವನ್ನು ಪಡ್ಕೊಂಡು ಅವರು ಇದೇ ಮೇ 31ರಂದು ನಿವೃತ್ತರಾದರು.